ಹಲೋ, ನನ್ನ ಪುಟ್ಟ ಮಿನಿ ವ್ಲಾಗ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಬ್ಲ್ಯಾಕ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀನಿ. ನನಗೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸ್ತು. ಆ್ಯಕ್ಚುಲಿ ಹೊಸ ಸ್ಯಾರಿ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇವತ್ತು ಪುನೀತ್ ಫ್ರೆಂಡ್ಸ್ ಎಲ್ಲ ಸೇರಿ ದೇವರಿಗೆ ಅಭಿಷೇಕ ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ 8:30ಗೆ ರೆಡಿಯಾಗಿ ಬಾ ಅಂತ ಹೇಳಿದರು. ದೇವಿ ಅಲಂಕಾರ ಹೀಗಿತ್ತು. ನಾನು ಜೇನುನೂ ಕರ್ಕೊಂಡೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ನಾನು ಆಲ್ಮೋಸ್ಟ್ 4 ಎದ್ದು ಎಲ್ಲ ಮುಗಿಸ್ಕೊಂಡಿದ್ದೆ 8:30 ಅಷ್ಟರಲ್ಲಿ. ಪಾಪ ಅವಳು ಒಂದು 6:30ಗೆಲ್ಲ ಎದ್ಬಿಟ್ಟಿದ್ಲಲ್ವ. ಸೊ ಹಾಗಾಗಿ ಅವಳಿಗೆ ಬಂದು ಊಟ ಎಲ್ಲ ತಿನ್ನಿಸಿ ಮಲಗಿಸ್ಬಿಟ್ಟಿದೆ. ಅವಳನ್ನ ಮಲಗಿಸ್ಕೊಂಡು ನಾನು ಅವಳ ಜೊತೆ ಮಲ್ಕೊಬಿಟ್ಟಿದ್ದೆ. ಆಮೇಲೆ ಅನಿಸ್ತು, ಅಯ್ಯೋ ನಾನು ಎಲ್ಲಿ ಮಲ್ಗೋಕ್ಕಾಗುತ್ತೆ, ಎಷ್ಟು ಕೆಲಸ ಆಯ್ತಲ್ವ ಅಂತ. ಆಮೇಲೆ ಅಡುಗೆ ಕೆಲಸನೂ ಮಾಡಬೇಕಾಗಿತ್ತು. ಅಡುಗೆನೂ ಮಾಡ್ಕೊತಾ ಇದ್ದೀನಿ. ಅವಳು ಎದ್ಮೇಲಂತೂ ನನ್ನ ಅಮ್ಮ ಅಂತ ಕೈಯೇ ಬಿಡಲ್ಲ ಅಂದ್ಬಿಟ್ಟು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಅವಳ ಜೊತೆನೇ ನಾನು ಅವಳಿಗೆ ಅಂತಲೇ ಡೈಟ್ ಕೊಡ್ಬೋದು ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ. ನಾನು ನೋಡಿದ್ದೀನಿ ಕೆಲವರು, ಎಲ್ಲರೂ ಅಲ್ಲ, ಈ ಕ್ಯಾಟಗರಿಲಿ ಒಬ್ಬೊಬ್ಬರು ಮನೆಗೆ ಬಂದುಬಿಟ್ಟು ತಕ್ಷಣ ಹೇಳ್ತಾರೆ, ನೀನು ಹೊರ್ಗಡೆ ಬಂದು ದುಡಿ, ಗೊತ್ತಾಗುತ್ತೆ, ಮನೆಯಲ್ಲೇ ಕುತ್ಕೊಳ್ಳೋದಲ್ಲ, ನಿನ್ನ ಮನೆ ಕೆಲಸ ಮಾಡೋದ್ಯಾ, ಅದರಲ್ಲಿ ಏನು ಮನೆ ಮಹಾ ಕೆಲಸ ಅಂತ. ಆ್ಯಕ್ಚುಲಿ ಅವರು ಒಂದಿನ ಒಂದೇ ದಿನ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದೇ ದಿನ ಮಾಡಬೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಕೆಲಸ. ಆವಾಗ ಗೊತ್ತಾಗುತ್ತೆ. ಬೇರೆ ಅವರು ಮಾಡೋ ಕೆಲಸಗಳಿಗೆಲ್ಲ ಒಂದು ಟೈಮ್ ಶೆಡ್ಯೂಲ್ ಅಂತ ಇರುತ್ತೆ. ಬಟ್ ಮನೆ ಕೆಲಸದಲ್ಲಿ ಯಾವ ಟೈಮ್ ಶೆಡ್ಯೂಲು ಇರಲ್ಲ. 24/7 ಕೆಲಸಗಳಿದ್ದೇ ಇರುತ್ತೆ. ಸೊ ಆ್ಯಕ್ಚುಲಿ ಹೆಣ್ಮಕ್ಳು ಈ ವಿಷಯದಲ್ಲಿ ಸಿಕ್ಕಾಪಟ್ಟೆ ಗ್ರೇಟ್ ಅಪ್ಪ. ಏಕೆಂದರೆ ಎಲ್ಲನೂ ಅಷ್ಟೇ, ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಒಂದು ಶಕ್ತಿ, ಒಂದು ಪವರ್, ವಿಲ್ ಪವರ್ ಆ ದೇವ್ರು ಕೊಟ್ಟಿದೆಯಲ್ಲ, ಆ ದೇವರಿಗೆ ಕೋಟಿ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮಗೆಲ್ರಿಗೂ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್.